ತಂಬಾಕು ಬೆಳೆಗೆ ಯೋಗ್ಯವಾದ ಬೆಂಬಲ ಬೆಲೆ ನೀಡಬೇಕು ಹಾಗೂ ಮುಕ್ತ ಮಾರುಕಟ್ಟೆಗೆ ಅವಕಾಶವನ್ನು ಕಲ್ಪಿಸಬೇಕು ಅಂತ ಒತ್ತಾಯಿಸಿ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ತಂಬಾಕು ಮಂಡಳಿ ಕಚೇರಿ ಮುಂದೆ ರೈತರು ಅಹೋರಾತ್ರಿ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಅಧಿಕಾರಿಗಳ ಧೋರಣೆಯಿಂದ ಬೇಸತ್ತ ನೂರಾರು ರೈತರು ಮಂಡಳಿಯ ಆವರಣದಲ್ಲೇ ಮಲಗಿ ಘೋಷಣೆಗಳನ್ನ ಕೂಗುತ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ನಾವು ಬೆಳೆದ ತಂಬಾಕಿಗೆ ಅತಿ ಹೆಚ್ಚು ದರ ಸಿಗ್ತಾ ಇದೆ, ಆದ್ರೆ ಹಾಸನ ಜಿಲ್ಲೆಯಲ್ಲಿ ಮಾತ್ರ ನಮಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಇಲ್ಲಿ ಯಾಕೆ ಮುಕ್ತ ಮಾರುಕಟ್ಟೆಗೆ ಅವಕಾಶ ನೀಡುತ್ತಾ ಇಲ್ಲ ಅಂತ ಪ್ರತಿಭಟನಾ ನಿರತರು ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ. ಸಂದರ್ಭದಲ್ಲಿ ನಮ್ಮ ಹಕ್ಕಿಗಾಗಿ ಹೋರಾಡ್ತಾ ಇರ್ತಕ್ಕಂಥ ನಮ್ಮ ಮೇಲೆ ಕೇಸ್ ಹಾಕೋದಾದ್ರೆ ಹಾಕೊಳ್ಳಿ, ನಾವು ಜೈಲಿಗಾದ್ರೂ ಹೋಗಲು ಸಿದ್ಧ ಇದ್ದೀವಿ, ಕನಿಷ್ಠ ಅಲ್ಲಾದ್ರೂ ಊಟ ಸಿಗುತ್ತೆ ಅಂತ ತಮ್ಮ ಸಂಕಷ್ಟವನ್ನ ಮಾರ್ಮಿಕವಾಗಿ ತೋಡ್ಕೊಂಡಿದ್ದಾರೆ ಪಾಪ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿದ ವೇಳೆ ಅವರ ಸಮ್ಮುಖದಲ್ಲೇ ರೈತರು ತಂಬಾಕು ಮಂಡಳಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಜನಪ್ರತಿನಿಧಿಗಳು ತಕ್ಷಣ ಸ್ಪಂದಿಸಿ ಸಮಸ್ಯೆ ಬಗೆಹರಿಸ್ತೋದ್ರೆ ಕಾನೂನನ್ನ ನಾವೇ ಕೈಗೆತ್ಕೊಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ರೈತರು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋವರೆಗೂ ಕೂಡ ಹೋರಾಟ ಕೈ ಬಿಡೋದಿಲ್ಲ ಅಂತ ಪಟ್ಟಿಡಿದಿದ್ದಾರೆ. ಅಂಡ್ ರೈತರ ಈ ದಿಢೀರ್ ಪ್ರತಿಭಟನೆಯಿಂದಾಗಿ ಮಂಡಳಿ ಆವರಣದಲ್ಲಿ ಬೆಗುಬಿನ ವಾತಾವರಣ ನಿರ್ಮಾಣವಾಗಿತ್ತು. ಬ್ರಿಟಿಷರು ಭಾರತ ಆಳಿದಾಗ ಕಾನ್ಸ್ಟೆನ್ಸಿ ಮೂಲಕ ಏನು ಭಾರತ ಸಂಪತ್ತನ್ನು ತೋರಿಸಿದ್ರು, ರೈತರ ಕಷ್ಟವನ್ನ ರೈತರ ಪರಿಶ್ರಮವನ್ನು ಸುಮಾರು 60 ದೇಶಗಳಿಗೆ ಹೊಗೆ ಸಪ್ಪನ್ನ ಮಾಡಿ ಶ್ರೀಮಂತ ಕಂಪನಿಗಳ ಐಟಿಸಿ ಕಂಪನಿನೂ ಒಂದು ಕಂಪನಿಯಾಗಿ ಇವತ್ತು ನಡೀತಾ ಇದೆ. ಮನ್ಯ ಬಂಧುಗಳೇ, ಒಬಾಮಾ, ಬಿಲ್ ಕ್ಲಿಂಟನ್, ಬುಷ್, ಈಗ ಟ್ರಂಪ್ ಇಂಥವ್ರು ಭಾರತಕ್ಕೆ ಬಂದಾಗ ಈ ಭಾರತ ಸರ್ಕಾರದಲ್ಲಿ ಮನಸ್ಲಿಕ್ಕೆ ವಿದೇಶಿ ಏನಂತೀರಿ ಅವ್ರಿಗೆ, ವಿದೇಶಿ ಅತಿಥಿಗಳು ಭಾರತಕ್ಕೆ ಬಂದಾಗ ಅವರನ್ನ ಮನಸ್ಲಿಕ್ಕೆ ಭಾರತದಂತ ಸರ್ಕಾರದಂತ ಐಟಿಸಿ ಮೌರ್ಯ ಹೋಟ್ಲ್ ಅಂತ ಐಷಾರಾಮಿ ಹೋಟ್ಲ್ಗಳು ಭಾರತ ಸರ್ಕಾರದಲ್ಲಿ ಇಲ್ಲ. ಐಟಿಸಿ ಅಂತ ಕಂಪನಿಯವರು ಸಂಪಾದನೆ ಮಾಡಿ ಕೂಟಿರ್ತಕ್ಕಂಥ ಐಟಿಸಿ ಮೌರ್ಯ ಹೋಟೆಲ್ ಮಲಗಿಸಿ ಕಳಿಸ್ತೀರಿ. ಹಂಗಾದ್ಮೇಲೆ ಈ ಐಟಿಸಿ ಕಂಪನಿ ಎಷ್ಟು ಮುಂದುವರೆದಿದೆ, ಯಾರ ಪರಿಶ್ರಮದಿಂದ ಇಷ್ಟೊಂದು ಮುಂದುವರೆದಿದ್ದು, ಯಾರ ಬೆವರಿನ ಹಣ? ಈ ಕಂಪನಿಯನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಈ ಕಂಪನಿಯನ್ನ ನಿಮ್ಗೆ ದಂಡಿಸ್ಲಕ್ ಆಗ್ಲಿಲ್ಲ, ಐಟಿಸಿ ಕಂಪನಿಯನ್ನ ಹಿಡಿದಿಟ್ಕೊಂಡ್ಬಂದು ನಮಗೆ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ. FDI ಜಾರಿ ಆಗ್ತದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ, ವಿದೇಶಿ ನೇರ ಬಂಡವಾಳ FDI ನ ಜಾರಿ ಮಾಡಿ ಇವನ್ನ ಹೊರಕಟ್ಟಿ ವಿದೇಶಿ ವರ್ತಕರನ್ನ ಕರ್ಕೊಂಡು ಬಂದು ಭಾರತದ ಮಾರುಕಟ್ಟೆನಲ್ಲಿ ವ್ಯಾಪಾರ ಮಾಡತಕ್ಕಂಥ ಜವಾಬ್ದಾರಿ ಮಂಡಳಿ ಮತ್ತು ವಾಣಿಜ್ಯ ಇಲಾಖೆ ಮೇಲಿದೆ. ವಾಣಿಜ್ಯ ಇಲಾಖೆ ಒಂದು ಪಕ್ಷ ಸುಮಾರು 60 ದೇಶಗಳ ಎಕ್ಸ್ಪೋರ್ಟ್ ಕನ್ಫರ್ಮ್ ಆಗಲಿಲ್ಲ ಅಂದ್ರೆ ಬೇರೆ ಬೇರೆ ದೇಶಗಳು ಅಂಬಾಸಿಡರ್ ಏನಿದ್ದಾರೆ ಭಾರತದ ರಾಯಭಾರ ಕಚೇರಿಗಳ ಮೂಲಕ ಅತಿ ಹೆಚ್ಚು ವಿದೇಶಿ ವಿನಿಮಯ ತಂದುಕೊಡ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ರಾಯಭಾರಿ ಕಚೇರಿಗಳು ಹೆಚ್ಚು ಕೆಲಸವನ್ನ ಮಾಡಬೇಕಾಗಿದೆ. ಆದ್ರೆ ಇವತ್ತು ವಾಣಿಜ್ಯ ಇಲಾಖೆ ಆ ಕೆಲಸವನ್ನ ಮಾಡ್ತಾ ಇಲ್ಲ, ಮಂಡಳಿ ಆ ಕೆಲಸವನ್ನ ಮಾಡ್ತಾ ಇಲ್ಲ, ಭಾರತ ಸರ್ಕಾರ ಆ ಕೆಲಸವನ್ನ ಮಾಡ್ತಾ ಇಲ್ಲ. 2022-24ಕ್ಕೆ ನಿಮ್ಮನ್ನ ಶ್ರೀಮಂತರಾಗಿ ಮಾಡ್ತೀವಿ ಅಂತ ಹೇಳಿದಂತ ಈ ದೇಶದ ಪ್ರಧಾನಮಂತ್ರಿ ಇವತ್ತು ಆತ್ಮಹತ್ಯೆಗೆ ತಳ್ಳುವಂತಕ್ಕಂಥ ನೀತಿಗಳನ್ನ ಈ ದೇಶದ ಪ್ರಧಾನಮಂತ್ರಿ ತಂದ್ರು. ಅಚ್ಚೇ ದಿನ ಅಂತ ಹೇಳಿದ್ರು.